ದಟ್ ಈಸ್ ರಾಗಿಗುಡ್ಡ ಟು ಮನ್ನಗುಡ್ಡ. ನನ್ನ ಮನೆ ಮನ್ನಗುಡ್ಡ ಅಂತ ಹೇಳ್ತಾರೆ, ನಾವಿರೋದು ರಾಗಿಗುಡ್ಡದಲ್ಲಿ. ಸೊ ರಾಗಿಗುಡ್ಡ ಟು ಮನ್ನಗುಡ್ಡ. ಇನ್ನೊಂದು ವಿಷಯ ಏನಂದರೆ, ನಾವು ಬರೋದು ಮನೆಯಲ್ಲಿ ಗೊತ್ತಿಲ್ಲ, ನನ್ನ ಮನೆಯಲ್ಲೂ ಗೊತ್ತಿಲ್ಲ, ಧನು ಮನೆಯಲ್ಲೂ ಗೊತ್ತಿಲ್ಲ. ಸೊ ಅವರಿಗೆ ಸರ್ಪ್ರೈಸ್ ಇವತ್ತು. ಎಂಗಳು ಬೈಕ್ ಇಡ್ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ, ವೆರಿ ಗುಡ್ ಮಾರ್ನಿಂಗ್. ಇಟ್ ಈಸ್ 4:30. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ 4:15 ಆಗಿದೆ ಬೆಳಿಗ್ಗೆ. ನಾವೀಗ ಹೊಡ್ತಾ ಇದ್ದೀವಿ ಮಂಗಳೂರಿಗೆ. ಹೆಲ್ಮೆಟ್ ನೋಡಿರ್ಬೋದು ಬೈಕಲ್ಲಿ. ಸೊ ಮಂಗಳೂರಿಗೆ ನಾವು ವಿಯಾ ನೆಲಮಂಗಲ, ಹಾಸನ, ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್. ಎಸ್, ದಟ್ ಈಸ್ ರಾಗಿಗುಡ್ಡ ಟು ಮನ್ನಗುಡ್ಡ. ನನ್ನ ಮನೆ ಮನ್ನಗುಡ್ಡ ಅಂತ ಹೇಳ್ತಾರೆ, ನಾವಿರೋದು ರಾಗಿಗುಡ್ಡದಲ್ಲಿ. ಸೊ ರಾಗಿಗುಡ್ಡ ಟು ಮನ್ನಗುಡ್ಡ ತಮಿಳಿನಲ್ಲಿ ನೀವು ನೋಡ್ಬೋದು. ಹಾಂ, ಸೊ ನಾವು ಚೂಸ್ ಮಾಡಿರೋ ರೂಟ್ ನೆಲಮಂಗಲ, ಹಾಸನ, ಚಿಕ್ಕಮಗಳೂರು ಆ್ಯಂಡ್ ಹಾಸನ ಚಿಕ್ಕಮಗಳೂರು ಆಗಿ ಹಾಸನ ಚಿಕ್ಕಮಗಳೂರು ಆ್ಯಂಡ್ ಮಂಗಳೂರು. ಆ್ಯಂಡ್ ಇನ್ನೊಂದು ರೂಟ್ ಯಾವುದಿದೆ ಅಂದರೆ ಇನ್ನೊಂದು ರೂಟ್ ಯಾವುದಿದೆ ಅಂದರೆ ವಿಯಾ ಮೈಸೂರು, ಮಡಿಕೇರಿ, ಪುತ್ತೂರು ಒಂದು ರೂಟ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಬೈಕರ್ಸ್ಗೆ ಹೈವೇಲಿ ಹೋಗೋಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ನಾವು ಇನ್ನೊಂದು ರೂಟ್ನ ಚೂಸ್ ಮಾಡ್ತಾ ಇದ್ದೀವಿ. ಸೊ ಜಾಸ್ತಿ ಹೊತ್ತಾಗಲ್ಲ, ಅಪ್ರಾಕ್ಸಿಮೇಟ್ಲಿ 8 hours ಆಗುತ್ತೆ. ನಾವು 4:15 ಬಿಟ್ಟಿರೋದ್ರಿಂದ ವಿ ಕ್ಯಾನ್ ಕವರ್ ಲಾಟ್ ಆಫ್ ಗ್ರೌಂಡ್ಸ್ ಆನ್ ದ ವೇ ಆ್ಯಂಡ್ ಲಾಟ್ ಅರ್ಲಿ ಆ್ಯಸ್ ವೆಲ್. ಸೊ ದ್ಯಾಟ್ ಈಸ್ ದ ರೀಸನ್ 4:15 ಹೊರಡ್ತಾ ಇದ್ದೀವಿ. ಸೊ ಲೆಟ್ಸ್ ಬಿಗಿನ್. ಸೊ ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿ ಆರಾಮಾಗಿ ಹೋಗಿ ರೀಚ್ ಆಗೋಣ. ಲೆಟ್ಸ್ ಸಿ. ನಾವು ನೋಡಿದ್ದೆ ಬೈಕಲ್ಲಿ ಹೋಗ್ತಾ ಇದ್ದೇವೆ. ಸೊ ಇದರಲ್ಲಿ ಲ್ಯಾಪ್ಟಾಪ್ ಎಲ್ಲ ಇಟ್ಟಿದ್ದೇವೆ. ಅದೇ ನನ್ನ ಲ್ಯಾಪ್ಟಾಪ್ ಮಾತ್ರ. ಸೊ ಒಂದು ಬ್ಯಾಗ್ ಇದೆ ಅಷ್ಟೆ. 355 kilometers, 6 hours 52 minutes. ವಿತ್ ಸ್ಟಾಪ್ ಅದು ಸ್ವಲ್ಪ ಜಾಸ್ತಿ. ಎಸ್, ನಾವೀಗೊಂದು 5 minutes ಸ್ಟಾಪ್ ಕೊಟ್ವಿ. ಎಲ್ಲಿಗೆ ರೀಚ್ ಆದ್ವಿ? ಕುಣಿಗಲ್ಲಿಂದ 7 kilometers ಇದೆ. ಕುಣಿಗಲಿಂದ 7 kilometers ಹಿಂದೆ ಇದ್ದೇವೆ. ಸೊ ಬಾಯ್ಸ್ ಅಂತ ತೋರಿಸು. ಬಾಯ್ಸ್ ಎಲ್ಲ ನಮ್ಮ ಹಿಂದೆ ಬಂದುಬಿಟ್ಟು ನಮ್ಮನ್ನು ಸ್ಮೆಲ್ ಮಾಡಿಬಿಟ್ಟು ನಾವೇನಾದರೂ ಬಾಂಬ್ ಸ್ಕ್ವಾಡ್, ಅದು ಬಾಂಬ್ ಏನಾದರೂ ಇಟ್ಟಿದ್ದೀವಿ ಅಂತ. ಒಂದು ಫುಲ್ ಎಷ್ಟಿದೆ? 1 2 3 4 5 6 7 8 ನಾಯಿಗಳು ನಮ್ಮ ಹಿಂದೆ ಬಂದುಬಿಟ್ಟು ನಾವು ಸ್ಟಾಪ್ ಮಾಡಿದ್ವಿ. ಎಲ್ಲ ಫುಲ್ ಚೆಕ್ ಮಾಡ್ತು, ಬಾಂಬ್ ಸ್ಕ್ವಾಡ್ ಅದು. ಸೊ ಇನ್ನೊಂದು ವಿಷಯ ಏನಂದರೆ, ನಾವು ಬರೋದು ಮನೆಯಲ್ಲಿ ಗೊತ್ತಿಲ್ಲ, ನನ್ನ ಮನೆಯಲ್ಲೂ ಗೊತ್ತಿಲ್ಲ, ಧನು ಮನೆಯಲ್ಲೂ ಗೊತ್ತಿಲ್ಲ. ಸೊ ಅವರಿಗೆ ಸರ್ಪ್ರೈಸ್ ಇವತ್ತು. ಹೇಗೆ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಫಾರ್ ಶೋರ್ ಬೈತಾರೆ, ಬೈಕಲ್ಲಿ ಯಾಕೆ ಬಂದದ್ದು ಅಂತ. ಎಸ್ಪೆಷಲಿ ನನ್ನ ಅಪ್ಪ ಇದ್ರಂತೂ, ನನ್ನ ಮಾವ ಇದ್ರಂತೂ ಶೋರ್ ಬೈತಾರೆ. ಸೊ ನೋಡುವ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಈಗ ಜಾಸ್ತಿ ರೈಡ್ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಮ್ಮ ಹತ್ರ ಆಕ್ಷನ್ ಕ್ಯಾಮರಾ ಇಲ್ಲ. ಸೊ ಅದು ಹಾಕಿದ್ರು ಬೋರ್ ಆಗ್ಬೋದು. ಟೈಮ್ 6 ಆಗಿದೆ, ಆಗಲಿಲ್ಲ, 5:50 ಆಯ್ತು ಅಷ್ಟೇ. ಸೊ ಸನ್ರೈಸ್ ಆಗಬೇಕಾದ್ರೆ ಐ ಥಿಂಕ್ ಇಟ್ ವಿಲ್ ಬಿ 6:15 6:30. ಸೊ ಚಳಿ ಇದೆ, ಮಳೆ ಸಿಗ್ಲಿಲ್ಲದ್ರೆ ಸಾಕು ಅಂತ ಎನ್ಸ್ಕೊಂಡು ಹೋಗ್ತಾ ಇದ್ದೇವೆ. ಸೊ ನೋಡುವ. 180 kilometers ಮೋರ್. ಸೊ 355 ಅಲ್ಲಿ 355 minus 180 ಎಷ್ಟು? ಮ್ಯಾಕ್ಸ್ ಅಲ್ಲಿ ವೀಕ್ 220 200 kilometers ಬಂದಿದ್ದೀವಿ. ಇಲ್ಲ 170 kilometers. 170 kilometers ಕವರ್ ಆಗಿದೆ. ಇಡೀ ವ್ಲಾಗಲ್ಲಿ ಇದನ್ನು ಮೈನಸ್ ಮಾಡೋದೇ ಆಯ್ತಾ ಅಂತ. ಸೊ ಈಗ ಒಂದು ಸ್ಟಾಪ್ ಕೊಟ್ಟು ತಟ್ಟೆ ಇಡ್ಲಿ ತಿಂತಾ ಇದ್ದೇವೆ. ಎಸ್, ನಾವು ಸಕಲೇಶ್ಪುರ ಕ್ರಾಸ್ ಆದ್ವಿ. ಸೊ ಇಲ್ಲೊಂದು ಓಲ್ಡ್ ಶಾಪ್ ಎದುರು ಒಂದು ಸ್ಟಾಪ್ ಕೊಟ್ವಿ. ಸೊ ಇನ್ನೆಷ್ಟಿದೆ? 100 kilometers, 120 kilometers ನನ್ನ ಮನೆಗೆ. ಇವಳ ಮನೆಗೆ -40 kilometers. ಸೊ ಫಸ್ಟ್ ನನ್ನ ಮನೆಗೆ ಹೋಗಿ ನೆಕ್ಸ್ಟ್ ಧನು ಮನೆಗೆ ಹೋಗಬೇಕು. ಫಸ್ಟ್ ನನ್ನ ಅಮ್ಮ ಮತ್ತು ಅಪ್ಪ ಹೇಗೆ ರಿಯಾಕ್ಟ್ ಮಾಡ್ತಾರಂತ ನೋಡಬೇಕು.
ಸೊ ವ್ಯೂ ನೋಡಿ ಇಲ್ಲಿ ಹೀಗಿದೆ. ಈಗ ಫುಲ್ ಮೋಡ ಮೋಡ ಇದೆ. ಟೈಮ್ ಈಗ 8:34 ಆಗಿದೆ, ಆದರೂ ಬಿಸಿಲೇ ಬರಲಿಲ್ಲ. ಫುಲ್ ಚಳಿ ಚಳಿ ಇದೆ. ಒಂದು ನೋಡಿ ಫೋಟೋಶೂಟ್ ಆಗ್ತಾಯಿತ್ತು. ನಂದೊಂದು ಫೋಟೋ ಸಹ ತೆಗೆಯೋದಿಲ್ಲ. ಫುಲ್ ಗ್ಯಾಲರಿ ಎಲ್ಲ ಬೈಕಿದೆ ಫೋಟೋ. ಎಸ್ ಗಾಯ್ಸ್, ಫೈನಲಿ ರೀಚ್ ಆಗ್ತಾ ಬರ್ತಾ ಇದ್ದೇವೆ ನಮ್ಮ ಮನೆಗೆ. ಸೊ ಇನ್ನೊಂದು 2 ಮಿನಿಟ್ಸ್ ಇದೆ ಅಷ್ಟೇ. ಆಲ್ಮೋಸ್ಟ್ ಗುಡ್ಡದಲ್ಲಿದ್ದೇವೆ. ಈಗ ಒಳಗೋದ್ರೆ ನಮ್ಮ ಮನೆ. ಸೊ ಗೊತ್ತಿಲ್ಲ ಅಮ್ಮನವ್ರ ಮನೇಲಿ ಇದ್ದಾರಾ ಇಲ್ವಾ ಅಂತ, ಯಾಕೆಂದರೆ ನಿನ್ನೆ ಹೇಳಿದ್ರು ಕೆಲಸಕ್ಕೆ ಜನ ಬರ್ತಾರೆ ಅಂತ, ತೋಟದ ಕೆಲಸಕ್ಕೆ. ಸೊ ಮೋಸ್ಟ್ ಪ್ರೊಬಬ್ಲಿ ಇರ್ಬೋದು. ಸೊ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನೋಡುವ. ನವಿಲು ಕೂಗ್ತಾ ಇದೆ. ಸೊ ಹೇಗೆ ರಿಯಾಕ್ಟ್ ಮಾಡ್ಬೋದು ಹೋಗಿ ನೋಡೋಣ. ಎಸ್ ರೀಚ್ ಆಗ್ತಾ ಇದ್ದೇವೆ. ನಾಯಿ ಬೊಗಳ್ತಾ ಇದೆ. ಅಮ್ಮ ಅಲ್ಲೇರಿಯ ಎದುರ್ಕೊಂಡು ತೂಬಿತ್ತು ನಾನು. ಎಸ್ ಗೈಸ್, ನೋಡಿದ್ರಲ್ಲ, ಅಮ್ಮ ಫುಲ್ ಶಾಕ್ ಆದ್ರು. ನೆಕ್ಸ್ಟ್ ವಿಡಿಯೋ ತೆಗಿಲಿಲ್ಲ, ಜಸ್ಟ್ ರಿಯಾಕ್ಷನ್ ಮಾತ್ರ ಕ್ಯಾಪ್ಚರ್ ಮಾಡಿದೆ. ಸೊ ಈಗ ಅಲ್ಲಿಂದ ಒಂದು ಮಜ್ಜಿಗೆ ಎಲ್ಲ ಕುಡಿದು ಒಂದು 10 ನಿಮಿಷ 20 ನಿಮಿಷ ಇದ್ವಿ ಅಂತಲ್ಲ, 20 ನಿಮಿಷ ಆಗಿ ಈಗ ಧನುನ ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ತುಂಬ ಜನ, ಎಲ್ಲರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೋದು. ಸೊ ನೋಡುವ ಹೇಗೆ ರಿಯಾಕ್ಟ್ ಮಾಡ್ತಾರೆ. ಓಕೆ, ಅಲ್ಲಿಗೆ ಹೋಗಿ ಸಿಗ್ತೇವೆ. ದಸರಾ ವೈಬ್ಸ್ ನೋಡಿ, ದಸರಾ ವೈಬ್ಸ್. ಗೈಸ್, ನಾವು ರೀಚ್ ಆಗ್ತೀವಿ. ನೋಡುವ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಿನ್ನ ಫೋನ್ ಹಿಡಿದ್ರೆ ದಿಟ್ಟು. ಪಕ್ಕಡೆ ಸರಸ್ ഞാൻ ബാജന ഉൾക്കൊണ്ടില്ല പോലും ಮಾನಿ ಅಲ್ಲ ಮಾನಿ ಲೆಪ್ಪುನು ಅಯ್ಯ ಮಾನಿ ಯಾನೇರು ಯಾನೇರು ಏರು ಯಾನೇರು ಏರು ಯಾನು
ಬಂಬ ಮುಡ್ಚಿ ಯಾನಿಯರು ಸುಳ್ಳು ಪಾತಿರ್ದೀನಿ ಮಾಮಿನ ಕುಲು ಎಲ್ಲ ಬರ್ಪೆ ಬಂದದ್ದೆ ಅಷ್ಟೇ ಅದಿ ಆ ಮಾಮ್ಗೆ ಮಾಮೂನು ಅಂಡರ್ ಬುದ್ಧಿಯೋದ ಗಂಟೆ ಏನ ಮಗ ಅವೆನ್ನ ಮರ್ಮಯ ಎನ್ನ ಮರ್ಮಯತ ಈತ್ಲೇಟ್ ಬರವೆ ಎಂಗುಲ್ ಬೈಕ್ ಇಡ್ ಬತ್ತಿ ಏತ್ ಗಂಟೆ ಬಿದ್ದಾರ್ದ ಬೈಕ್ ಬತ್ತಿ ನಾಲ್ಕರೆ ಅಕುಲ ಹಾಲು ನೋಡಿ ಬಂತೀನಿ ನೀನೇ ನಾನು ಬಿದ್ದಾಡೆ ಬಂತೀನಿ ಕೋಳೆ ಬಂದದ್ದು ಜಾನ್ ಫೋನು ನಾನೇ ಮತ್ತೆ ದೆತ್ತಿಜೆಂಬೆ ಜನಗಣತಿ ಬರ್ಪುಣತಿ ನನ್ನ ಮಕ್ಕಳ ಮಾತ ದಾದ ಬೂರಿ ಓ ಎನ್ನ ಕಿನ್ನಿ ಬೂದಿ ಜನಗಣತಿ ನಿಂಚ ಪತ್ತು ಜಿ ಹಾಕುಂದದ ಮಾಮ್ ಮಾಮ್ ಬೊಚ್ಚಿ ಅಂದ ಈಗ ಹಾಕುಂದದ ಬೊಚ್ಚಿಂದು ಬಂದು ಬೋಣ್ಣ ಜ್ಯೂಸ್ ಮಾಡ್ಕೊಡಮ್ಮ ಬಟ್ ತಿಂದ್ರದ ಅದು ತಿಂದ್ರದ ಅಂದು ಎಂಚಿನ ಎಂಗುಲ್ ಇಲ್ಲ ಇಡ್ಬೋದು ಬತ್ತೀನಿ ಓ ರಾಮ ಮೊಗಲು ಪೂರ ಅವಳ ಎಂಚ ತೆಲಿಪುನ ಆಟಾಡೆ ಕಲ್ಪನೆ ಎಂಚ ಆಟಾಡೆ ఇక్కడ ಮುಂದೆ ಐ ಡೌನ್ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ನಮಗೆ ಬ್ಯಾಂಗ್ಳೂರಿಂದ ಮಾಣಿಗೆ ಅಂದರೆ ನನ್ನ ಮನೆಗೆ ರೀಚ್ ಆಗಬೇಕಾದ್ರೆ ಒಂದು 6.5 hours ಆಗಿತ್ತು. ಸೊ ಅಲ್ಲಿಂದ ನಾವು ಇಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಅತ್ತೆ, ಆಂಟಿ, ದೊಡ್ಡತ್ತೆ ಹೇಗೆಲ್ಲ ರಿಯಾಕ್ಟ್ ಮಾಡಿದ್ರು ಅಂತ ನೋಡಿದ್ರಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.